ಇದ್ದೇ ಅಂತ ಹೇಳಿದ್ರಲ್ಲ, ನಾವು ಲಾಸ್ಟ್ ಟೈಮ್ ಹೇಳಿದ್ದು ಮತ್ತು ಸೇರಿದಾಗ ಊಟಕ್ಕೆ ಸೇರಿ ಮಾತಾಡ್ಲೇಬೇಕಲ್ಲ, ಬೇರೆ ಏನು ಸುಮ್ಮನೆ ಕೂಡ್ಲಿಕ್ಕೆ ಆಗುತ್ತಲ್ಲ. ಮತ್ತೆ ಅದೇ ಸೇಮ್ ನಮಗಿರುವಂಥ ಚಾಲೆಂಜ್ ಲೋಕಸಭೆ ಚುನಾವಣೆ, ಪಕ್ಷ ಸಂಘಟನೆ, ಬರುವಂಥ ಕಾರ್ಯಕರ್ತರು ಕೂಡ ಪ್ರಾಮುಖ್ಯತೆ ಸಿಗಬೇಕು, ಎಲ್ಲ ಚರ್ಚೆ ಆಗಿದ್ದಾರೆ. ಇಲ್ಲ ದಲಿತ ಸಿಎಂ ವಿಚಾರವಾಗಿಲ್ಲ, ನಾವು ಕೂಡಿದ ದಲಿತ ಸಿಎಂ ವಿಚಾರ ಕೂಡಿಲ್ಲ. ಪ್ರಭಾಕರ್ ಹುಳಿಯ ಕೇವಲ 10 ಗುಂಟೆಯಲ್ಲಿ 50 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. 28ಕ್ಕೂ ಚಿತ್ರದುರ್ಗದಲ್ಲಿ ಒಂದು ಶೋಷಿತ ಸಮಾವೇಶ ಆಗ್ತಾ ಇದ್ದಾರೆ. ಅದಾದಮೇಲೆ SC/ST ಸಮಾವೇಶ ದಾವಣಗೆರೆಯಲ್ಲಿ ಒಂದು, ಅದಾದಮೇಲೆ ಫೆಬ್ರವರಿಲಿ ಮಾಡಲಿಕ್ಕೆ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಇದೆಲ್ಲ ಚರ್ಚೆ ಆಗಲಿಕ್ಕೆ ಚರ್ಚೆ ಮಾಡಿದ್ರು ನಿನ್ನೆ. ರಾಜಣ್ಣ ಅವರು ಹೇಳ್ತಾ ಇದ್ದಾರೆ DCM ಆಯ್ಕೆಯನ್ನ ಮಾಡಲೇಬೇಕು, ಯಾಕಂದ್ರೆ ಲೋಕಸಭಾ ಚುನಾವಣೆ ಮುಂಚಿತವಾಗಿ ಮಾಡ್ತಾರೆ. ಬಿಜೆಪಿಯವರಿಗೆ ಬೇರೆ ಬೇರೆ ಇಶ್ಯೂ ಇದೆ, ನಮಗೂ ಕೂಡ ಸಮುದಾಯವಾದ ಒಗ್ಗಟ್ಟಾಗೋದಕ್ಕೆ ಅನುಕೂಲ ಆಗುತ್ತೆ ಹೇಳಿದಾರೆ. ಮುಂಚೆಯಿಂದ ಹೇಳಿದ್ದಾರೆ ಅವ್ರು, ಸಾಕಷ್ಟು ಸಾರಿ ಹೇಳಿದ್ದಾರೆ. ಇದು ಮೊದಲನೇ ಸಾರಿ ಇಲ್ಲ, ಭಾಳಷ್ಟು ಸಾರಿ ಹೇಳಿದ್ದಾರೆ. ನಾವು ಪದೇ ಹೇಳಿದ್ದೀವಿ. ನಾವು ಹೇಳಿದ್ರು ಕೂಡ ಅಂತಿಮವಾಗಿ ನಮ್ಮ ವರಿಷ್ಠರು ತೀರ್ಮಾನ ಮಾಡ್ಬೇಕಂತ ನಾವು ಕೂಡ ಹೇಳಿದ್ವಿ. ಅದು ಯಾವಾಗ ಮಾಡ್ತಾರೋ ಅವಾಗ ನಾವೆಲ್ಲ ಅಲ್ಲಿವರೆಗೆ ಕಾಯಬೇಕಷ್ಟೇ. ಸದ್ಯಕ್ಕಂತ ಇಲ್ಲ, ಹೋಗೋದಾರ ನಿಮ್ಗೆ ಹೇಳ್ತೀವಿ, ನಕ್ಕಿ ಹೋಗೋದಾರ ಹೇಳ್ತೀವಿ, ಸದ್ಯಕ್ಕಂತ ಇಲ್ಲ. ಸರ್ಕಾರ ಅದ್ರ ಬಗ್ಗೆ ತೀರ್ಮಾನ ಮಾಡಬೇಕಾಗಿದೆ. ಹಿಂದಿನ BJP ಸರ್ಕಾರ ಈಗಾಗಲೇ ಒಂದು ತೀರ್ಮಾನ ಮಾಡಿದೆ, ಆಲ್ರೆಡಿ ಮಾಡಿದ್ದಾರೆ ಅವರು. ಸೊ ಅದ್ರ ಜೊತೆ ಹೋಗ್ಬೇಕಾ, ಹೊಸದು ಮಾಡ್ಬೇಕು ಅನ್ನೋದು ಕೂಡ ಇನ್ನೂ ಚರ್ಚೆ ಆಗಬೇಕಾಗಿದೆ. BJP ಡಿಸಿಷನ್ ಜೊತೆ ಹೋಗ್ಬೇಕಾ ಅಥವಾ ಹೊಸ ಡಿಸಿಷನ್ ಅನ್ನೋದು ಕೂಡ ಇನ್ನೂ ಕನ್ಫ್ಯೂಷನಲ್ಲಿ ಇದ್ದಾರೆ ಅವರು.